ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಸ್ವಲ್ಪ ಹೊರಗಡೆ ಇದ್ದೀನಿ, ಅದಕ್ಕೋಸ್ಕರ ಕಮ್ಮಿ ಅಪ್ಡೇಟ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸಂಜೆ ಏನಾದರೂ ಮನೆಗೆ ಬೇಕೋದ್ರೆ ಆ ಒಂದು ವಿಡಿಯೋದಲ್ಲಿ ನಿಮಗೆ ಜಾಸ್ತಿ ಅಪ್ಡೇಟ್ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ TKO ಪಾಲಿಸಿ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ TKOದವರು WWE ಎಂಪ್ಲಾಯೀಸ್ಗಳಿಗೋಸ್ಕರ ಹೊಸ ಪಾಲಿಸಿನ ತಗೊಂಡು ಬಂದಿದ್ದಾರೆ. ಅಂದ್ರೆ ವಿನ್ಸ್ ಮಿಕ್ಮೆನ್ ಅವರ ಅಂಡರ್ ಅಲ್ಲಿ ಇದ್ದಂತಹ WWE ಎಂಪ್ಲಾಯೀಸ್ಗಳ ಸ್ಯಾಲರಿ ಪಾಲಿಸಿನ ಇಲ್ಲಿ TKOದವರು ಚೇಂಜ್ ಮಾಡ್ತಾ ಇದ್ದಾರೆ. ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ, ಉದಾಹರಣೆಗೆ ರೋಮನ್ ರೈನ್ಸ್ ನಿಮಗೆ ಗೊತ್ತಿರಬಹುದು, ವಿನ್ಸ್ ಮಿಕ್ಮೆನ್ ಅವರ ಗಾಯಿ. ವಿನ್ಸ್ ಮಿಕ್ಮೆನ್ ಅವರೇ ರೋಮನ್ ರೈನ್ಸ್ ಅವ್ರನ್ನ ಈ ರೀತಿ ಬೆಳೆಸೋದಕ್ಕೆ ಕಾರಣ. ಅಂಡ್ ರೋಮನ್ ರೈನ್ಸ್ ಅವರು ವಿನ್ಸ್ ಮಿಕ್ಮೆನ್ ಅವರ ಅಂಡರ್ ಅಲ್ಲಿ 10 ವರ್ಷ ಕೆಲಸ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ 10 ವರ್ಷ ಕೆಲಸ ಮಾಡಿ ಅವರು WWE ಕಂಪನಿನ ಲೀವ್ ಮಾಡಿದ್ರೆ ರೋಮನ್ ರೈನ್ಸ್ ಅವರಿಗೆ 10 ತಿಂಗಳ ಸ್ಯಾಲರಿನ WWE ಕಂಪನಿ ಕೊಡೋದು. ಅಂದ್ರೆ ರೋಮನ್ ರೈನ್ಸ್ ಅವರು 10 ವರ್ಷ WWE ಕಂಪನಿಯಲ್ಲಿ ವರ್ಕ್ ಮಾಡಿ, ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಆ ಒಂದು ಕಂಪನಿಗೆ ರಿಸೈನ್ ಮಾಡಿದ್ರು ಕೂಡ 1 ವರ್ಷಕ್ಕೆ 1 ತಿಂಗಳ ಸ್ಯಾಲರಿ ಹಂಗೆ 10 ವರ್ಷಕ್ಕೆ 10 ತಿಂಗಳ ಸ್ಯಾಲರಿನ WWE ಕಂಪನಿಯವರು ರೋಮನ್ ರೈನ್ಸ್ ಅವರು ಕಂಪನಿಯಿಂದ ರಿಸೈನ್ ಆದ್ಮೇಲೂ ಕೂಡ 10 ತಿಂಗಳು ಅವರಿಗೆ ಏನು ಸ್ಯಾಲರಿ ಕೊಡ್ತಾ ಇದ್ರು ಅದನ್ನ ಕಂಟಿನ್ಯೂಸ್ ಆಗಿ ಕೊಡ್ತಾ ಬರೋರು. ಅಂದ್ರೆ ರೋಮನ್ ರೈನ್ಸ್ ಅವರು 5 ವರ್ಷ ಕೆಲಸ ಮಾಡಿದ್ರೆ 5 ತಿಂಗಳು ಸ್ಯಾಲರಿ ಅವರು ಕಂಪನಿಯಿಂದ ಹೊರಗಡೆ ಹೋದಾಗ, 1 ವರ್ಷ ಕೆಲಸ ಮಾಡಿದ್ರೆ 1 ತಿಂಗಳು ಸ್ಯಾಲರಿ ಎಕ್ಸ್ಟ್ರಾ ಅವರಿಗೆ ಪೇ ಆಗೋದು. ಬಟ್ ಈಗ ಹೊಸ ರೂಲ್ ಏನಪ್ಪಾ ಅಂದ್ರೆ, ನೀವೇನಾದ್ರೂ 10 ವರ್ಷ WWE ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ, ಅಂದ್ರೆ ರೋಮನ್ ರೈನ್ಸ್ ಅವರು ಏನಾದ್ರು 10 ವರ್ಷ WWE ಕಂಪನಿಯಲ್ಲಿ ಕೆಲಸ ಮಾಡಿ 10 ವರ್ಷ ಆದ್ಮೇಲೆ WWE ಕಂಪನಿಯಿಂದ ಹೊರಗಡೆ ಹೋಗಿ ಕಂಪನಿಗೆ ರಿಸೈನ್ ಮಾಡಿದ್ರೆ, ರೋಮನ್ ರೈನ್ಸ್ ಅವರಿಗೆ ಕೇವಲ 5 ತಿಂಗಳ ಸ್ಯಾಲರಿ ಮಾತ್ರ ಕೊಡಲಾಗುತ್ತೆ. ಅಂದ್ರೆ 10 ವರ್ಷ ಕೆಲಸ ಮಾಡಿದ್ರೆ 5 ತಿಂಗಳು ಸ್ಯಾಲರಿ, 5 ವರ್ಷ ಕೆಲಸ ಮಾಡಿದ್ರೆ 2.5 ತಿಂಗಳು ಸ್ಯಾಲ್ರಿ, 1 ತಿಂಗಳು ಕೆಲಸ ಮಾಡಿದ್ರೆ ಬರೀ 2 ವಾರದ ಸ್ಯಾಲ್ರಿ. ಸೊ ಹಾಫ್ ಸ್ಯಾಲ್ರಿನ ಕೊಡಲಾಗುತ್ತೆ. ಈ ರೀತಿ ಒಂದು ಸ್ಯಾಲ್ರಿ ರಿಲೇಟೆಡ್ ಎಲ್ಲದನ್ನು ಕೂಡ TKOದವರು ಚೇಂಜ್ ಮಾಡಿದ್ದಾರೆ. ಅದಕ್ಕೆ ಮೇನ್ ರೀಸನ್ ಆಫ್ ಕೋರ್ಸ್ ದುಡ್ಡನ್ನ ಉಳಿಸೋದಕ್ಕೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಕಾರ್ಡಿ ಬಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಬಾರಿಯ ಸಮ್ಮರ್ ಸ್ಲಾಮ್ ನಮ್ಮ ಕಾರ್ಡಿ ಬಿ ಅವರು ಹೋಸ್ಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಅನೌನ್ಸ್ ಮಾಡಿದಾಗಿಂದನೂ ಕೂಡ ಇಲ್ಲಿವರೆಗೂ ನಮ್ಮ ಕಾರ್ಡಿ ಬಿ ಅವ್ರನ್ನ ಒಂದು ಬಾರಿನೂ ಕೂಡ WWE ಅವರು ಮೆನ್ಷನ್ನೇ ಮಾಡಿಲ್ಲ. ಇವನ್ ಸಮ್ಮರ್ ಸ್ಲಾಮ್ ಪೋಸ್ಟರ್ ಅಲ್ಲೂ ಕೂಡ ಅವರನ್ನ ಇನ್ಕ್ಲೂಡ್ ಮಾಡಿಲ್ಲ. ಸಮ್ಮರ್ ಸ್ಲಾಮ್ ಮ್ಯಾಚ್ ಕಾರ್ಡ್ನ ತಿಳಿಸಬೇಕಾದ್ರೂ ಕೂಡ ಕಾರ್ಡಿ ಬಿ ಅವ್ರನ್ನ ಮೆನ್ಷನ್ ಮಾಡ್ತಾ ಇಲ್ಲ. ಆದ್ರೂ ಕೂಡ ಇನ್ನೂ ನಮ್ಮ ಕಾರ್ಡಿ ಬಿ ಅವರೇ ಸಮ್ಮರ್ ಸ್ಲಾಮ್ ನ ಹೋಸ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಹೋಸ್ಟ್ ಮಾಡೋದಿರ್ಲಿ ಗೈಸ್, ಪ್ರಾಬಬ್ಲಿ ಅವರ ಮ್ಯಾಚ್ ಕೂಡ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ರೀಸೆಂಟ್ ಆಗಿ ನಮ್ಮ ಕಾರ್ಡಿ ಬಿ ಅವರು ಒಂದು ಟ್ವೀಟ್ ನ ಮಾಡ್ತಾರೆ, ಟ್ರಿಪಲ್ ಎಚ್ ಕೇಳಿಸ್ಕೋ, ನಿನ್ನ WWE ಕಂಪನಿಯಲ್ಲಿ ಇರ್ತಕ್ಕಂತಹ ಕೆಲವೊಂದಷ್ಟು ಮಹಿಳೆಯರು ನನ್ನ ಮೇಲೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಒಂದು ಟ್ವೀಟ್ ನ ಮಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು, ಐ ಗೆಸ್ ವಿ ವಿಲ್ ಸಿ ಹೂ ಸ್ಟೆಪ್ಸ್ ಟು ಯು ಇನ್ ಪರ್ಸನ್ ಅಟ್ ಸಮ್ಮರ್ ಸ್ಲಾಮ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ರೀಟ್ವೀಟ್ ನ ಮಾಡ್ತಾರೆ. ಅಂದ್ರೆ ಹೌದಾ, ಆ ರೀತಿ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋಣ ನಿನ್ ಮೇಲೆ ಯಾರ್ಯಾರು ಬರ್ತಾರೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತಿಳಿಸ್ತಾ ಇದ್ದಾರೆ. ಸೊ ಇದು ಯಾವ್ದಾದ್ರು ಒಂದು ಮ್ಯಾಚ್ ಗೆ ಲೀಡ್ ಆಗುತ್ತಾ ಅಂತ ನಾವು ಕಾದ್ ನೋಡಬೇಕು ಸಮ್ಮರ್ ಸ್ಲಾಮ್ ಅಲ್ಲೇ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರ ಮ್ಯಾಚ್ ಈಗ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಸ್ಟ್ರೀಟ್ ಫೈಟ್ ಮ್ಯಾಚ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಡಬಲ್ ಟರ್ನ್ ಆಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಫೇಸ್ ಸೂಪರ್ ಸ್ಟಾರ್ ಆಗಬಹುದು, ಅದೇ ರೀತಿ ನಮ್ಮ ಕೋಡಿ ರೋಡ್ಸ್ ಅವರು ಹೀಲ್ ಸೂಪರ್ ಸ್ಟಾರ್ ಆಗಬಹುದು ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ನಮಗೆ ರಾಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು ಅಂತ ಟೀಸರ್ಸ್ ಗಳು ಕೂಡ ಬರ್ತಾ ಇದೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸ್ಮ್ಯಾಕ್ ಡೌನ್ ಗಿಂತ ಮುಂಚೆ ರಾಕ್ ಅವರು ಹಾಕೊಳ್ತಿರ್ತಾರಲ್ಲ, ಅದೇ ರೀತಿಯ ಕನ್ನಡಕ ಅಂಡ್ ಅದೇ ರೀತಿ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಗಿಫ್ಟ್ ಕೊಟ್ಟಂತಹ ವಾಚ್ನೆ ನಮ್ಮ ಕೋಡಿ ರೋಡ್ಸ್ ಅವರು ಹಾಕೊಂಡು ಬಂದಿದ್ರು. ಸೊ ಈ ರೀತಿ ಕೋಡಿ ರೋಡ್ಸ್ ಅವರು ಕೂಡ ಟೀಸ್ ಮಾಡ್ತಾ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. ರಾಕ್ ಬಗ್ಗೆ ಆಮೇಲೆ ಮಾತಾಡೋಣ. ಸದ್ಯಕ್ಕೆ ಡಬಲ್ ಟರ್ನ್ ಬಗ್ಗೆ ಮಾತಾಡೋದಾದ್ರೆ, ಪ್ರಾಬಬ್ಲಿ ಅದರ ಹಿಂಟ್ ನ WWE ಅವರು ಸ್ಮ್ಯಾಕ್ ಡೌನ್ ನಲ್ಲೇ ಕೊಟ್ಟರು ಅನ್ಕೋತೀನಿ. ಯಾಕಂದ್ರೆ ನೆನ್ನೆಯ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಅದ್ಭುತವಾದ ಕ್ಯಾಮ್ರಾ ಆಂಗಲ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ಟೈಮ್ ಅಲ್ಲಿ ಕ್ಯಾಮ್ರಾ ಕಂಪ್ಲೀಟ್ ಆಗಿ ಸ್ಪ್ಲಿಟ್ ಆಗುತ್ತೆ. ಜಾನ್ ಸಿನಾ ಅವ್ರನ್ನ ಒಂದ್ ಕಡೆ, ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ಒಂದ್ ಕಡೆ ತೋರಿಸ್ತಾರೆ. ಅಂಡ್ ಆಗ ನೀವು ಇಲ್ಲಿ ನೋಡ್ತಾ ಇರಬಹುದು, ಕಂಪ್ಲೀಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಫೇಸ್ ಸೂಪರ್ ಸ್ಟಾರ್ ರೀತಿ ಎಕ್ಸ್ಪ್ರೆಷನ್ ನ ಕೊಟ್ರೆ, ನಮ್ಮ ಕೋಡಿ ರೋಡ್ಸ್ ಅವರು ಹೀಲ್ ಸೂಪರ್ ಸ್ಟಾರ್ ರೀತಿ ಎಕ್ಸ್ಪ್ರೆಷನ್ ನ ಕೊಡ್ತಾ ಇದ್ದಾರೆ. ಸೊ ಇಲ್ಲೇ WWE ಅವರು ಡಬಲ್ ಟರ್ನ್ ನ ಟೀಸ್ ಮಾಡಿದೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಕಾದ್ ನೋಡೋಣ ಗೈಸ್, ಇನ್ನೇನು 2 ವಾರ ಸಮ್ಮರ್ ಸ್ಲಾಮ್ ಬರ್ತಾ ಇದೆ. ನಿಜವಾಗ್ಲೂ ಈ ಬಾರಿಯ ಸಮ್ಮರ್ ಸ್ಲಾಮ್ ರಸಲ್ ಮೇನಿಯಾಗಿಂತ ಸಿಕ್ಕಾಪಟ್ಟೆ ಹೈಪ್ ಆಗಿದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸೆತ್ ರಾಲಿನ್ಸ್ ಅವರಿಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಇಂಜುರಿ ಆಯಿತು. ಸಿಕ್ಕಾಪಟ್ಟೆ ಸೀರಿಯಸ್ ಇಂಜುರಿ ಅಂತ WWE ಅವರು ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ಬಟ್ ಸೀರಿಯಸ್ ಇಂಜುರಿ ಅಲ್ಲ, ಮೈನರ್
ಮೈನರ್ ಇಂಜುರಿ. ಆ ಒಂದು ಮೈನರ್ ಇಂಜುರಿಗೆ ಸೆತ್ ರೋಲೆನ್ಸ್ ಅವರಿಗೆ ಸ್ವಲ್ಪ ಬ್ರೇಕ್ನ ಕೊಡೋದಕ್ಕೋಸ್ಕರ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಆ ರೀತಿ ಆಂಗಲ್ನ ತೋರಿಸಿ ಸೀರಿಯಸ್ ಇಂಜುರಿ ಅಂತ ತೋರಿಸ್ತಾ ಇದ್ದಾರೆ. ಅಂಡ್ ಇದರಿಂದ ಡಬ್ಲ್ಯೂ ಅವರ ಪ್ಲಾನ್ ಏನಪ್ಪಾ ಅಂದ್ರೆ ಸೆತ್ ರೋಲೆನ್ಸ್ ಅವರ ರಿಟರ್ನ್ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿ ಮಾಡಿಸಿ ಅವರ ಮನಿ ಇನ್ ದ ಬ್ಯಾಂಕ್ ಕ್ಯಾಶನ್ನು ಕೂಡ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿ ಮಾಡಿಸೋದು ಅಂತ ಒಂದು ರೂಮರ್ಸ್ ಬಂದಿತ್ತು. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಆ್ಯಂಡ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರು ಕೂಡ ಅದೇ ರೀತಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಡೇವ್ ಮೆಲ್ಸನ್ ಅವರ ಪ್ರಕಾರ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಪ್ಲಾನ್ ಬಿನೇ ಇದಂತೆ. ಎಲ್ಲರೂ ಕೂಡ ಸೆತ್ ರೋಲೆನ್ಸ್ ಅವರಿಗೆ ಸೀರಿಯಸ್ ಇಂಜುರಿ ಆಗಿದೆ, ಅವರಿನ್ನ 4-5-6 ತಿಂಗಳು ರಿಟರ್ನ್ ಆಗೋದಿಲ್ಲ ಅಂತ ಕೂತ್ಕೊಂಡಿದ್ದಾಗ ಸೆತ್ ರೋಲೆನ್ಸ್ ಅವರು ಶಾಕಿಂಗ್ಲಿ ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆಗಿ ಸಿಎಂ ಪಂಕ್ ಹಾಗೆ ಗಂತರ್ ಅವರ ಮ್ಯಾಚ್ ಅಲ್ಲಿ ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಮಾಡ್ತಾರೆ. ಅಂಡ್ ಇದು ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿರುತ್ತೆ. ಅಂಡ್ ಇಲ್ಲಿ ಸೆತ್ ರೋಲೆನ್ಸ್ ಅವರು ಎಲ್ಲರ ಜೊತೆ ತನ್ನ ಮೈಂಡ್ ಗೇಮ್ ನ ಪ್ಲೇ ಮಾಡಬಹುದು. ಇದೇ ಸೆತ್ ರೋಲೆನ್ಸ್ ಅವರ ಪ್ಲಾನ್ ಬಿ. ಇದನ್ನೇ ಸೆತ್ ರೋಲೆನ್ಸ್ ಆಗಿ ಪಾಲಿಮೆನ್ ಅವರು ಕೂತ್ಕೊಂಡು ಥಿಂಕ್ ಮಾಡಿರಬಹುದು ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸ್ತಾ ಇದ್ದಾರೆ. ಗಾಯ್ಸ್, ಸಮ್ಮರ್ ಸ್ಲಾಮ್ ಅಲ್ಲಿ ಈ ರೀತಿ ಏನಾದರೂ ಆದ್ರೆ ನಿಜವಾಗ್ಲೂ ನಮಗೆ ಎರಡೆರಡು ಬಾಂಬ್ಸ್ಗಳು ಬ್ಲಾಸ್ಟ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ಒಂದು ಕೋಡಿ ರೋಡ್ಸ್ ಹಾಗೆ ಜಾನ್ಸನ್ ಅವರ ಮ್ಯಾಚ್ ಅಲ್ಲಿ, ಇನ್ನೊಂದು ಸಿಎಂ ಪಂಕ್ ಹಾಗೆ ಗಂತರ್ ಅವರ ಮ್ಯಾಚ್ ಅಲ್ಲಿ. ಕಾದ್ ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.